ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದೊಂದು ಪ್ರಶ್ನೆ ಏನು ಅಂತಂದರೆ, ನಾವು ರಾತ್ರಿ ಮಲಗಿ ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಸಾಕಷ್ಟು ಕನಸುಗಳು ಬಂದಿರುತ್ತೆ. ಅದರಲ್ಲಿ ಕೆಲವೊಂದು ಕೆಟ್ಟ ಕನಸುಗಳು ಅಥವಾ ಕನಸಿನಲ್ಲೇ ನಮಗೆ ಭಯ ಮೂಡಿಸುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನನ್ನ ಪ್ರಶ್ನೆ ಏನು ಅಂತಂದರೆ, ಆ ರೀತಿ ಬರುವಂಥ ಕನಸುಗಳು ನನಸಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ನಮಗೇನಾದರೂ ಕೆಡಕಾಗುತ್ತೆ ಅಥವಾ ಒಳ್ಳೇದಾಗುತ್ತೆ ಅನ್ನೋ ಒಂದು ಇಂಡಿಕೇಷನ್ನ ಕನಸಲ್ಲಿ ನಮಗೆ ತೋರಿಸುತ್ತಾ, ಅಥವಾ ಹೇಗೆ ಗುರುಗಳೇ ನಾವು ಯಾವ ರೀತಿ ಇದನ್ನು ತಗೊಳ್ಬೇಕಾಗತ್ತೆ, ಪರಿಗಣಿಸಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜ ತಾಯಿ, ಇದು ನನಗೆ ಇದು ಬಹಳ ಬಾರಿ ನಡೆದಿದೆ. ನಮ್ಮ ತಾಯಿ ಬಹುಶಃ ಒಂದು ಬಾರಿ ನನ್ನ ಕನಸಲ್ಲಿ ಹತ್ತುಕೊಂಡಿದ್ದರು. ಆ ನಂತರ ನಿಜ ಜೀವನದಲ್ಲಿ ಜೋರಾಗಿ ಅವರು 7 or 8 ಡೇನ ಹತ್ಕೊಂಡು ಬಿಟ್ಟರು. ಯಾರೋ ಒಬ್ಬರನ್ನು ಮರ ಹತ್ತಿಸಿ ಬಿದ್ದದ್ದು, ಅದು ತೆಂಗಿನಕಾಯಿ ಕಿತ್ಕೊಳ್ಳಲಿಕ್ಕೆ, ಆ ರೀತಿ ನಿಜ ನಡೆದು ಬಿಡ್ತವೆ. ಅದರ ಇಂಡಿಕೇಷನ್ ಅದು. ಈಗ ನೀವು ಹೇಳ್ತಾ ಇರ್ತಕ್ಕ ಸ್ವಪ್ನ ವೃತ್ತ ಅಂತ ಇದೆಯಲ್ಲ, ಅದು ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು, ನಡೀಲಿಕ್ಕೆ ಅದು ಸೂಚನೆ ಕೊಡ್ತದೆ. ಅದೊಂದು ಇಂಡಿಕೇಷನ್. ಅಂಥ ಇಂಡಿಕೇಷನ್ನು ಬಹುಶಃ ಇತ್ತೀಚೆಗೆ ಕೂಡ ನನಗೆ ಒಂದು ಸ್ವಪ್ನ ಬಿದ್ದದ್ದು ಕೂಡ ಹಾಗೆ ಇತ್ತು ಕೂಡ. ಎಂತ ಅಂತಂದರೆ, ಎಲ್ಲೋ ಒಂದು ಕಡೆ ನಾನು ಹೋಗಿದ್ದೀನಿ. ಆ ಪ್ಲೇಸ್ ಹೇಗಿದೆ ಅಂತಂದರೆ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗಿರ್ತಕ್ಕಂತಹದ್ದು. ನಂತರ ಅಲ್ಲಿಂದ ಹೋಗಬೇಕಾದ್ರೆ ನಮ್ಮ ಮನೆ ನಾವು ತಲುಪಬೇಕು ಅಂತಂದಾಗ ಅವನೇನೋ ಕಪ್ಪು ಕಂಬಳಿ ತೋರಿಸ್ತಾನೆ, ಅದರ ಜೊತೆಗೆ ಇನ್ಯಾವುದೋ ಒಂದು 2 ಬೇರುಗಳನ್ನ ತೋರಿಸ್ತಾನೆ. ಮತ್ತು ಇದನ್ನು ತೆಗೆದುಕೊಂಡು ಹಲ್ಲಿಟ್ಬಿಟ್ಟು ಹೋದರೆ ನಿಮಗೆ ಸಂಜೆ ತನಕ ಬಿಡೋಕ್ಕಾಗಲ್ಲ, ನೀವು ಹೋಗೋಕ್ಕಾಗಲ್ಲ. ಆಗಲ್ಲಪ್ಪ, ಸಂಜೆ ತನಕ ನಾನು ಇರೋಕ್ಕಾಗಲ್ಲ, ನಾನು ಹೊರಡಬೇಕು, ಶೀಘ್ರವಾಗಿ ನಾನು ಹೋಗಬೇಕು. ಅಲ್ಲಿ ಮಗು ಒಂದು ಆಸ್ಪತ್ರೆಯಲ್ಲಿದೆ, ಆ ಮಗುಗೆ ರಕ್ತ ಕೊಡಬೇಕು, ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ. ಅವನು ಯಾರೋ ಒಬ್ಬ ದಾಡಿ ಬಿಟ್ಕೊಂಡು ಕನಸಲ್ಲಿ ನನಗೆ ಹಾಗೆಲ್ಲ ಹೋಗೋಕ್ಕಾಗಲ್ಲ ಈಗ ಅಂತ ಮಾತಾಡ್ತಾನೆ. ನನ್ನ ಜೊತೆ ಕನಸಲ್ಲಿ ಮಾತಾಡ್ತಿದ್ದಾನೆ. ಆ ಕಪ್ಪು ಕಂಬಳಿ ತೋರಿಸ್ತಾನೆ, ಅದೇನೋ ಬೇರೆಗಳು ತೋರಿಸ್ತಾನೆ, ಎಂತ ತೋರಿಸ್ತಾನೆ. ಇಲ್ಲಪ್ಪ, ನೀನು ಏನೇ ಹೇಳು, ನಾನು ಶೀಘ್ರವಾಗಿ ಅಲ್ಲಿಗೆ ಹೋಗಬೇಕು ಅಂತಂದಾಗ ನನಗೆ ಸ್ಪಷ್ಟವಾಗಿದೆ ಅದು. ಆ ವಾಯ್ಸ್ ಹೇಗೆ ಸ್ಪಷ್ಟವಾಗಿದೆ ಅಂತಂದ್ರೆ, ಆತನ ಹೇಳಿದ್ದು, ಹಾಗಿದ್ದರೆ ಕರೆಂಟ್ ಮುಟ್ಕೊಂಡು ಸಾಯಿ ಹೋಗುವಂತ, ಕರೆಂಟ್ ಮುಟ್ಕೊಂಡು ಸಾಯಿ ಹೋಗುವಂತ. ನನಗೆ ಆಶ್ಚರ್ಯ ಆಯ್ತಿದ್ದು, ಏನಿದು? ನಾನು ಬೆಳಗ್ಗೆದ್ದು ಬಹಳ ಯೋಚನೆ ಮಾಡ್ತೀನಿ ಇದನ್ನು, ಏನು ಇದು? ಬಹುಶಃ ನನಗೆ ಶಾಕ್, ಕರೆಂಟ್ ಶಾಕ್ ಆಗುವ ಸಾಧ್ಯತೆ ಇದೆ ಅಂತ. ಬಹುಶಃ ಮುನ್ನೆಚ್ಚರಿಕೆ ಇದು, ನನಗಿದು ನಡೆದೇ ತೀರುತ್ತೆ ಅಂತ. ಅದು ಬ್ರಾಹ್ಮಿ ಮುಹೂರ್ತ. ಬಹುಶಃ ನಾನು ಅಲ್ಲಿಂದ ಎದ್ದಾಗಿನ್ನ 1 ತಾಸು ಇತ್ತು, 6 ಗಂಟೆಗೆ ಎದ್ದು ನೋಡಿದ್ರೆ ಆ ದಿನ ಬಹುಶಃ ನನಗೆಲ್ಲೋ ಒಂದು ಕಡೆ ಈ 30, 60, 90 ಬರುವ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಅದು. ಯಾಕೆ ನನ್ನ ದಾವಂತ ಇದೆ, ನಾನು ಹೋಗಬೇಕು ಅಂತ, ಅವನಲ್ಲಿ ಬಿಡ್ತಾ ಇಲ್ಲ. ಆತ ನನಗೇನೋ ಮಾಡಿ ನಿಧಾನ ಆದರೂ ಈ ಮನುಷ್ಯ ಕೂಲಾಗಿ ತೆಗೆದುಕೊಂಡು ಅವನೇನೋದನ್ನ ಕೇಳಬೇಕು ನಾನು, ಆವಾಗ ಡೋರ್ ಓಪನ್ ಆಗುತ್ತೆ ಅಂತ. ನಾನು ಆ ಡೋರ್ ಓಪನ್ ಆಗಲಿಕ್ಕೆ ನನಗೆ ಸಮಯ ಇಲ್ಲ. ಯಾವುದೋ ಒಂದು ಮಗು ಆಸ್ಪತ್ರೆಯಲ್ಲಿ ಅದಕ್ಕೆ ರಕ್ತದಾನ ಮಾಡಬೇಕು ನಾನು ಅಂತ ಹೇಳ್ತಾ ಇದ್ದೀನಿ, ಬಿಟ್ಕೊಡ್ತಾ ಇಲ್ಲ. ಹಾಗಿದ್ದರೆ ಹೋಗಿ ಕರೆಂಟ್ ಮುಟ್ಕೊಂಡು ಸಾಯಿ ಹೋಗು ಅಂತ ಸ್ಪಷ್ಟವಾಗಿ ಹೇಳೋದು ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಇಷ್ಟು ನನ್ನ ಕನಸಲ್ಲಿ ಬಂತು. ಏನು ಆ ಕಡೆ ಇರಲಿ. ಇದು ಯಾಕೆ ಅಂತಂದರೆ, ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಡೆದರೂ ನಡೆಯಬಹುದು ಇವೆಲ್ಲವೂ ಕೂಡ. ಅದಕ್ಕಾಗಿ ನಾನು ನಿಮ್ಮ ಹತ್ರ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಈಗ ಹೇಳ್ಕೊಂಡಾಗಿದೆ, ಆ ನೆಗೆಟಿವ್ ಕ್ಲಿಯರ್. ಇನ್ನು ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಸಾಧ್ಯವೇ ಇಲ್ಲ. ನೀವು ಮನಸ್ಸಲ್ಲಿ ಹಾಗೇ ಇಟ್ಕೊಂಡು ಕೊರಗ್ತೀನಿ ಅಂತಂದಾಗ ಬಹುಶಃ ಅದು ಶಾಕ್ ಆಗುವ ಸಾಧ್ಯತೆ ಇರುತ್ತೆ. ಈ ತರಹದ ಕೆಟ್ಟದ್ದೋ ಒಳ್ಳೆಯದೋ ಯಾರೊಬ್ಬರ ಹತ್ರ ಶೇರ್ ಮಾಡಿಕೊಳ್ಬೇಕು. ಯಾರ ಹತ್ರ ಆದರೂ ಪರವಾಗಿಲ್ಲ. ಅವರು ತುಂಬ ಈಗ ನನ್ನ ಕುಟುಂಬದ ಸದಸ್ಯರು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಇವರು ಏನು ನೋಡ್ತಾ ಇದ್ದಾರೆ ಎಲ್ಲ ಕೂಡ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟ ಅವ್ರ ಮುಂದೆ ಹೇಳ್ಕೊಂಡಿದ್ದೀನಿ. ಇನ್ನು ನನಗೆ ಅದು ತೊಲಗಿತು ಅಂತಲೇ ಅರ್ಥ, ಆ ಪೀಡೆ ತೊಲಗಿತು ಅಂತಲೇ ಅರ್ಥ. ಅದಕ್ಕಾಗಿ ಯಾರಿಗೆ ಯಾವತ್ತೂ ಏನೇ ಆದರೂ ಕೂಡ ನಿಮಗೆ ಉತ್ತಮರು ಅಂತ ಯಾರಿರ್ತಾರೋ, ತುಂಬ ಉತ್ತಮರು, ನಿಮ್ಮ ಬಗ್ಗೆ ಒಳ್ಳೆಯದೇನೇ ಕೋರಬೇಕು, ಯಾವಾಗಲೂ ಕೂಡ ನಿಮಗೆ ಶುಭವನ್ನೇ ಕೋರ್ತಿರುತ್ತಾರೆ. ಅವರ ಮುಂದೆ ಹೇಳಿಕೊಂಡಾಗ ನಿಮಗಿರತಕ್ಕಂಥ ಕಂಟಕಗಳು 100ಕ್ಕೆ 100 ಕೂಡ ನಶಿಸಿ ಹೋಗ್ತವೆ, 100ಕ್ಕೆ 100 ಕೂಡ ಅವು ತೊಲಗುತ್ತವೆ, 100ಕ್ಕೆ 100 ಕೂಡ ಕರಗಿ ಹೋಗ್ತವೆ ಅನ್ನೋದು ಪರಮ ಸತ್ಯ. ಬರೆದಿಟ್ಕೊಳ್ಳಿ. ಅದೇ ನನ್ನ ತಾಯಿಗೆ ಆ ಕನಸು ಬಂದಾಗ ನಾನು ಹೇಳ್ಕೊಳ್ಳಿಲ್ಲ. ಹಾಗಾಗಿ ಅದು ನಿಜ ನಡೆದೇ ಹೋಗ್ಬಿಡುತ್ತು. ಅದಕ್ಕೆ ನೀವು ನಾನು ಇದನ್ನು ಅನುಭವಿಸಿದ್ದೀನಿ. ತುಂಬ ಜನರನ್ನ ಕೇಳಿ ಸರ್ಚ್ ಮಾಡಿ ಆನಂತರ ಬೇಕಾದ ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನ ಉಲ್ಲೇಖ ಮಾಡಿ, ಯಾಕೆ ನನ್ನ ಸಾರ್ಥಕ್ಯವೇ ಹಾಗೆ ಆ ಪುರಾಣಗಳ ಕಡೆ, ಇತಿಹಾಸಗಳ ಕಡೆ ಗಮನ ಹರಿಸುವಂಥದ್ದು, ಒಳ್ಳೆಯದನ್ನು ಬಯಸೋದಿರುತ್ತೆ. ಅದಕ್ಕಾಗಿ ಬಹಳ ಈ ಸ್ವಪ್ನ ವೃತ್ತಾಂತಗಳೆಲ್ಲವೂ ಕೂಡ ನಡೆದು ಹೋಗಿಬಿಡುತ್ತವೆ. ಈಗ ನೋಡಿ, ಮತ್ತೆ ನಾನು ಕಂಬಳಿಯನ್ನು ದಾನ ಮಾಡುವಂಥದ್ದಿದೆ.
ಇನ್ನು ಜೊತೆಗೆ ಯಾರೋ ಆ ಥರದ್ರು ಹುಡ್ಕೊಂಡು ಹೋಗಿ ಅವರಿಗೆ ಎಲೆಕ್ಟ್ರಿಕ್ ಐಟಮ್ಸನ್ನು ಕೊಡೋಸಂಥದ್ದು ಇದರದ್ದು ಏನೋ ಕೆಲವಿರ್ತವೆ ಅವೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು. ಅದೊಂದು ನಾನು ಪಟ್ಟಿ ಮಾಡ್ಕೊಂಡಿರ್ತೇನೆ, ಅದನ್ನು ಮಾಡಿಯೇ ತೀರಬೇಕು. ನಾನು ಹೇಳಿದ್ನಲ್ಲ 7:30 ನಾನು ಹೋಗಬೇಕಾದ್ರೆ ನನಗೆ ಹೀಗಿತ್ತು ಅಂತ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಭೂಲೋಕದಲ್ಲಿ ಯಾರು ನಡೆದಾಡಿರ್ತಾರೆ, ರಾಮ ಕೂಡ ನಡೆದಾಡ್ದ, ಅವ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಕೃಷ್ಣ ನಡೆದಾಡ್ದ, ಅವ ಕೂಡ ಇಲ್ಲಿರ್ತಕ್ಕಂಥ ಕಂಟಗಳನ್ನ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕಾಗಿ ಇದು ನಮಗೆ ಸೂಕ್ಷ್ಮವಾಗಿ ಒಂದು ಇಂಡಿಕೇಶನ್ ಕೊಡುತ್ತೆ, ಎಚ್ಚೆತ್ಕೊಳ್ಳಿ. ಈಗ ನಾವು ಎಚ್ಚೆತ್ಕೊಂಡಿದ್ದೀವಿ, ಅದು ಕ್ಲಿಯರ್. ಖಂಡಿತ ಆಗುಗಳೇ. ಸೊ ಯಾವುದೇ ರೀತಿಯಾಗಿರುವಂಥ ಕನಸುಗಳನ್ನ ಬಂದಾಗ ಹೇಗೆ ನಮ್ಮ ಕುಟುಂಬಸ್ಥರ ಹತ್ರ ಅಥವಾ ನಮ್ಮ ಫ್ರೆಂಡ್ಸ್ ಅಥವಾ ವೆಲ್ ವಿಶರ್ಸ್ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.